ರೈತ ಮೋರ್ಚಾ ಅಧ್ಯಕ್ಷರಾದ ರಾಜೇಶ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಉರುಳಿ ಚಿಕ್ಕನಹಳ್ಳಿಯ ತಮ್ಮ ನಿವಾಸದ ಬಳಿ ಅದ್ದೂರಿಯಾಗಿ ಆಚರಿಸಿಕೊಂಡರು. ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಯಲಹಂಕ ಶಾಸಕರಾದ ಎಸ್.ಆರ್. ವಿಶ್ವನಾಥ್ ಹಾಗೂ ಬಿಜೆಪಿ ಯುವ ಮುಖಂಡರಾದ ಅಲೋಕ್ ವಿಶ್ವನಾಥ್ ಅವರು ಆಗಮಿಸಿ ರಾಜೇಶ್ ಅವರ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ಇದೇ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಜೇಶ್ ಅವರು, ನನ್ನ ಹುಟ್ಟುಹಬ್ಬಕ್ಕೆ ಶಾಸಕರು ಆಗಮಿಸಿ ಶುಭಾಶಯಗಳನ್ನು ಕೋರಿದ್ದು ಬಹಳ ಸಂತೋಷವಾಗಿದ್ದು, ಶಾಸಕರು ಮುಂದಿನ ದಿನಗಳಲ್ಲಿ ಪಕ್ಷದ ಯಾವುದೇ ಜವಾಬ್ದಾರಿಯನ್ನು ನೀಡಿದರೂ ನಿಭಾಯಿಸಲು ಸಿದ್ಧನಾಗಿದ್ದು, ನಮ್ಮ ಶಾಸಕರು 40 ವರ್ಷಗಳಿಂದ ರಾಜಕೀಯದಲ್ಲಿದ್ದು ಯಾರೋ ನಾಯಿ ನರಿಗಳು ಮಾತಿಗೆಲ್ಲ ತಲೆ ಕೆಡಿಸಿಕೊಳ್ಳಬಾರದು ಎಂದು ವಿರೋಧಿಗಳ ವಿರುದ್ಧ ಹರಿಹಾಯ್ದರು. ಇದೇ ಸಂದರ್ಭದಲ್ಲಿ ಯಲಹಂಕ ಶಾಸಕರಾದ ಎಸ್.ಆರ್. ವಿಶ್ವನಾಥ್, ಯುವ ಮುಖಂಡರಾದ ಅಲೋಕ್ ವಿಶ್ವನಾಥ್, ಗ್ರಾಮಾಂತರ ಮಂಡಳ ಅಧ್ಯಕ್ಷ ರಾಮಮೂರ್ತಿ, ಕಸಗಟ್ಟಪುರ ಗ್ರಾಮ ಮಾಜಿ ಅಧ್ಯಕ್ಷರಾದ ಜಿ. ಸಂಧ್ಯಾ ದಾಸ್. ಇವತ್ತು ನಮ್ಮ ರೈತ ಮೋರ್ಚಾ ಅಧ್ಯಕ್ಷರಾದ ರಾಜೇಶ್ ಗೌಡರು ಹುಟ್ಟುಹಬ್ಬ. ಈ ಸಂದರ್ಭದಲ್ಲಿ ಒಂದೆರಡು ಹೆಸರು ನೋಡಿ. ರಾಜೇಶ್ ಮೂಲತಃ ರೈತ ಕುಟುಂಬದಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿ. ನಮ್ಮ ಭಾರತೀಯ ಜನತಾ ಪಾರ್ಟಿ ಬಂದಾದ ಮೇಲೆ ಅವರಿಗೆ ಗುರುತರವಾದಂಥ ಯಲಹಂಕ ವಿಧಾನಸಭಾ ಕ್ಷೇತ್ರದ ರೈತ ಮೋರ್ಚಾ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ನಿಜಕ್ಕೂ ಕೂಡ ನಮ್ಮ ನಿರೀಕ್ಷೆಯನ್ನು ನೀಡಿ ಪಕ್ಷದ ಸಂಘಟನೆಯನ್ನು ಮಾಡ್ತಾಯಿದ್ದಾರೆ. ರೈತರ ಪರವಾದಂಥ ಕಾಳಜಿಯನ್ನು ಇಟ್ಕೊಂಡಿದ್ದಾರೆ. ರಾಜ್ಯದ ಯಾವುದೇ ಕಡೆ ಕಾರ್ಯಕ್ರಮ ಆದರೂ ಕೂಡ ಬಂದು ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ಇವತ್ತು ಹುಟ್ಟುಹಬ್ಬ ಇತ್ತು. ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರೋದಕ್ಕೆ ನೀವು ನೋಡಿದ್ದೀವಿ, ಸಾವಿರಾರು ಜನ ಕಾರ್ಯಕರ್ತರು ಇಡೀ ಕ್ಷೇತ್ರದಿಂದ ಕೂಡ ಬಂದು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಭಗವಂತ ಅವರಿಗೆ ಆಯುರಾರೋಗ್ಯ, ಐಶ್ವರ್ಯ ಮತ್ತು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನು ನಮ್ಮ ಪಕ್ಷದಿಂದ ಕೂಡ ಅವರಿಗೆ ಕೊಡುವಂಥ ಅವಕಾಶ ಇದೆ. ಮುಂದಿನ ಚುನಾವಣೆಗಳಲ್ಲೂ ಕೂಡ ಸ್ಪರ್ಧೆ ಮಾಡ್ತಕ್ಕಂಥ ಅವಕಾಶ ಬರ್ಬೋದು. ಸೊ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಪಕ್ಷ ಸಂಘಟನೆಯನ್ನು ಇನ್ನೂ ಚೆನ್ನಾಗಿ ಮಾಡಲಿ ಮತ್ತು ರೈತರ ಸಮಸ್ಯೆಗಳೇನಿದೆ ಅದರ ಪರವಾಗಿ ಹೋರಾಟವನ್ನು ಮಾಡಲಿ ಅಂತೇಳಿ ಮತ್ತು ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಈ ವರ್ಷ ನಮ್ಮ ಬರ್ತಡೇ ಜನಪ್ರಿಯ ಶಾಸಕ ಎಸ್.ಆರ್. ವಿಶ್ವನಾಥ್ ಸಾಹೇಬರು, ಮತ್ತು ಮೇಡಮ್ ಅವರು ಪ್ರತಿ ವರ್ಷ ಬಂದು ನಮಗೆ ಬರ್ತಡೇ ವಿಶ್ ಮಾಡುತ್ತಾರೆ. ಈ ಸಾರಿ MLA ಚುನಾವಣೆ ತಯಾರಿದ್ದಾರೆ. ನಿಮಗೂ ಚುನಾವಣೆ ಯಾವ ಥರ ತಯಾರಿದ್ದೀರಾ? ನಮ್ಮ ಯಲಹಂಕ ಕ್ಷೇತ್ರದ MLA ಎಸ್.ಆರ್. ವಿಶ್ವನಾಥ್ ಸಾಹೇಬರು ಯಾವ ಥರ ಹೇಳ್ತಾರೆ ಎಲೆಕ್ಷನ್ಗೆ, ಆ ಥರ ನಮ್ಮ ಮುಂದೆ ಅವ್ರು ಮುಂದೆ ಹೋಗ್ತಾರೆ. ಅವ್ರ ಹಿಂದೆಗಡೆ ನಾವು ನಾವು ನಮ್ಮ ಎಸ್.ಆರ್. ವಿಶ್ವನಾಥ್ ಸಾಹೇಬರಿಂದ ಅವ್ರು ಏನು ಹೇಳ್ತಾರೋ ನಾವು ಮುಂದೆ ಓದ್ತಾ ಇರ್ತೀವಿ. ಅವ್ರು ಏನಾದರೂ ಕೊಡಿ, ನಾವು ಅದಕ್ಕೆ ಅವ್ರಿಗೆ ತಲೆಬಾರ್ದು. ಪಕ್ಷದ ನಿಷ್ಠಾವಂತ ಮುಖಂಡರಾಗಿ ಇತ್ತೀಚಿನ ಒಂದು ಪಕ್ಷದಲ್ಲಿ ನಿಂತಿರೋ ಬೆಳವಣಿಗೆಗಳನ್ನ ನೋಡಿದ್ರೆ ಒಂದು ಪಕ್ಷದಲ್ಲಿ ಒಂದು ಬಿರುಕು ಮೂಡಿದೆ, 2 ಬಣಗಳಾಗಿದೆ ಮತ್ತು ಶಾಸಕರ ವಿರುದ್ಧವಾಗಿ ಹಲವು ಆರೋಪಗಳು ಕೂಡ ಕೇಳಿಬರ್ತಿದೆ. ಇವಾಗ ನಮ್ಮ ಜನಪ್ರಿಯ ಶಾಸಕರಾದ ಎಸ್.ಆರ್. ವಿಶ್ವನಾಥ್ ಅವರು ಎಷ್ಟು ವರ್ಷದಿಂದ ರಾಜಕೀಯ ಮಾಡಿದ್ದಾರೆ? ನೀವು ತಿಳಿದ ಎಷ್ಟು ವರ್ಷದಿಂದ? 48 ವರ್ಷ ರಾಜಕೀಯ BJP ಇದ್ದಾರೆ. ಅರ್ಥ ಆಯ್ತಾ? ಅವರೇನಾದರೂ ಒಂದು ದಿನ ಮನೇಲಿ ಇರ್ತಾರೆ? ಬೆಳಗ್ಗೆ 6:30 ಬೆಳಗ್ಗೆ 4 ಗಂಟೆ 4:15 ಇದ್ದರೆ ರಾತ್ರಿ 11 12 ಗಂಟೆ ಮನೆಗೆ ಹೋಗ್ತಾರೆ. ಬೆಳಗ್ಗೆ ಇದ್ದರೆ ಎಲ್ಲ ಒಂದು ಹೋಬಳಿ ಬರಲ್ಲ, ಮಿನಿಮಮ್ ಡೈಲಿ 1ರಿಂದ 3-4 ಹೋಬಳಿ ಸುತ್ತುತ್ತಾರೆ. ಇವಾಗ ಹಿಂದೆಗಡೆ ಮಾತಾಡೋರ ಬಗ್ಗೆ, ಹೂವಾಟಕೆಗಳ ಬಗ್ಗೆ ತಲೆನೇ ಕೆಡ್ಸ್ಕೊಂಬಿಟ್ರೆ ಯಾವ ನಾಯಿ ನರಿಗಳು ಮಾತಾಡ್ತಾರೆ, ಯಾಕೆ ತಲೆ ಕೆಡ್ಸ್ಕೊಂತಾರೆ ಸಾಹೇಬ್ರ ಬಗ್ಗೆ ಹೇಳಿ ನೀವು? ಇವಾಗ ಏನಾದ್ರು ಮಾತಾಡಲಿ, ಸಾಹೇಬ್ರ ಬಗ್ಗೆ ಎಲ್ಲ ಇಡೀ ನಮ್ಮ ಯಲಹಂಕ ಕ್ಷೇತ್ರ ಜನತೆ ಗೊತ್ತಿಲ್ಲ? ನಿಜಾನ ಇಲ್ಲೋ ಇದು? ಈಗ ಏನೋ ಹಿಂದೆಗಡೆ ಮಾತಾಡ್ತಾರೆ ಹಂಗೆ ಹಿಂಗೆ ಅಂತೇಳಿ. ಇವಾಗ ನನ್ನ ಸ್ನೇಹಿತರು ಇಬ್ಬರಿದ್ದಾರೆ. ಇವಾಗ ನಾನು ಇನ್ನೂ ಇಷ್ಟದಲ್ಲಿ ಓಡಾಡ್ತಾ ಇದ್ದೀನಿ. ಇವಾಗ ನನ್ನ ಫ್ರೆಂಡ್ಗಳು ಯಾರೋ ಮೊನ್ನೆ ಒಬ್ಬ ರೇಂಜ್ ರೋವರ್ ತಮ್ಮಂದಾನೆ, ಒಬ್ಬ 4ಮ್ಯಾಟಿಕ್ ಬೆಂಚ್ ಅಂತಂದಿದ್ದಾರೆ. ನಾನು ಅದಕ್ಕೂ ಖುಷಿ ಬಿಡೋಕ್ಕಾಗುತ್ತಾ? ಆಗಲ್ಲ. ಅವ್ರು ತಾಕತ್ತು, ಅವ್ರ ಶ್ರಮ. ನಮ್ಮ ಶ್ರಮ ಏನೋ ದೇವ್ರ ಮುಂದೆ ದಾರಿ ಬಿಟ್ಟು ನಾವು ತಾಂತೀವಿ. ಇವಾಗ ನಮ್ಮ ಶಾಸಕರು ನಾಳೆ ಬೆಳಗ್ಗೆ ಬೇಕಾದ್ರೆ ಹೆಲಿಕಾಪ್ಟರ್ ತಂದು ಓಡಾಡ್ತಾರೆ. ಅವ್ರಿಗೆ ತಾಕತ್ತಿದೆ, ಅವ್ರ ಕಷ್ಟ ಶ್ರಮ ಇದೆ ಅವ್ರದ್ದು. ಹೇಳಿ ಸರ್. ಆಮೇಲೆ ಏನಂದ್ರೆ ಮುಖ್ಯವಾದ ಆರೋಪ ಬಂದವರು ಕಾರ್ಯಕರ್ತರನ್ನ ಬೆಳೆಯೋದಕ್ಕೆ ಬಿಟ್ಟಿಲ್ಲ ಶಾಸಕರು ಅನ್ನೋ ಒಂದು ಆರೋಪ ಮಾಡಿದ್ದಾರೆ. ನೀವು ಶಾಸಕರ ನಿಕಟ ಒಂದು ಸಂಪರ್ಕನ ಹೊಂದಿದ್ದೀರಾ, ನಿಮ್ಗೆ ಅನ್ಸುತ್ತೆ ಶಾಸಕರು ಕಾರ್ಯಕರ್ತರನ್ನ ಬೆಳೆಯೋದಕ್ಕೆ ಬಿಡ್ತಿಲ್ಲ? ನೀವು ಹೇಳ್ತಾ ಇರೋದು ಕರೆಕ್ಟ್. ನಾನು BJPಗೆ ಸೇರ್ಪಡೆಯಾಗಿ 3 ವರ್ಷ ಆಗಿದೆ. ನಾನಿನ್ನ 3 ವರ್ಷ ಆಗಿಲ್ಲ ಎಲೆಕ್ಷನ್ ಇದು ಸಾಹೇಬ್ರ ಜೊತೆ ಸೇರಿ ನಾನು ಯಾವ ಮಟ್ಟಿಗೆ ಬೆಳೆಸಿದ್ದಾರೆ? ನಿಷ್ಠಾವಂತ ಕಾರ್ಯಕರ್ತರಾಗಿರ್ರಿ. ನಾವು ಇಲ್ಲಿವರೆಗೆ ಯಾವತ್ತೂ ಇಲ್ಲಿ ಹಿಂಗೆ ಕೊಟ್ಟಿದ್ದೀವಿ ಹೊರತು ಹಿಂಗೆ ಯಾವುದೂ ಹಿಂಗೆ ಮುಟ್ಟಿಲ್ಲ. ಅರ್ಥ ಆಯ್ತಾ? ನಾವು ಸಾಹೇಬ್ರು ಇವತ್ತು ಕೇಳಿ ನಮ್ದು 3 ವರ್ಷ ಆಗಿದೆ. ನಮ್ದು ಯಾಕೆ ಇಷ್ಟೊಂದು ಬೆಳೆಸಿದ್ದಾರೆ ಸಾಹೇಬರು? ನಾನು ಇಷ್ಟವಂತ ಕಾರ್ಯಕರ್ತರಾಗಿದೆ. ಯಾವುದೇ ಪಕ್ಷದಲ್ಲಿ ನಾವು ನಿಯತ್ತಾಗಿರ್ತೀವಿ. ಇವಾಗ ಸಾಹೇಬರು ಯಾವುದೋ ಚುನಾವಣೆ ಬಳಿ ಕೊಡದೇ ಇಲ್ಲ, ಆ ಪಕ್ಷಕ್ಕೆ ನಾವು ದುಡಿಯೋದ್ಕಂತೂ ನಾವು ಸಾಹೇಬರು ನಾನು ಇರೋವರೆಗೂ ಸಾಹೇಬರು ಶಿಷ್ಯನಾಗೇ ಇರ್ತೀವಿ. ಓಕೆನಾ?
ಮತ್ತು ಯುವ ನಾಯಕರು ಆದ ರಾಜೇಶ್ ಅವರ ಹುಟ್ಟುಹಬ್ಬ ಆಚರಣೆ ಮಾಡೋದಕ್ಕೆ ಇವತ್ತು ನಾವು ಅವ್ರ ಮನೆಗೆ ಇಲ್ಲಿ ಬಂದಿದ್ದೀವಿ. ಅವ್ರಿಗೆ ದೇವರು ಆರೋಗ್ಯ, ಐಶ್ವರ್ಯ ಮತ್ತು ಇನ್ನೂ ಒಳ್ಳೆಯ ಅಧಿಕಾರಗಳನ್ನ ಕೊಟ್ಟು ಜನರ ಸೇವೆ ಮಾಡೋದ್ರಲ್ಲಿ ನಿರತರಾಗಬೇಕು ಅಂತ ನಾನು ಈ ಶುಭ ಸಂದರ್ಭದಲ್ಲಿ ಅವ್ರಿಗೆ ಶುಭಾಶಯವನ್ನು ಕೋರ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ಸಂಧ್ಯಾ ದೇವರಾಜ್ ಅಂತ, ನಿಕಟಪೂರ್ವ ಕಸ್ಕಟ್ಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು. ವರದಿ ಹನುಮಂತರಾಜು, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.